ಮಗೊಂದು ಒಳ್ಳೆ ಭಾನುವಾರ ಬಾಳೂಟ ತಿನ್ಬಿಟ್ಟು ಕಾಲ್ ಮೇಲೆ ಕಾಲ ಹಾಕೊಂಡು ಆರಾಮಾಗಿ ಚಿಲ್ ಮಾಡ್ತಾ ಇದೆ. ಬಂದು ನೋಡಿ ಕಿತ್ತೋಗಿರೋ ನ್ಯೂಸು ಬುಮ್ರಾ ಬಗ್ಗೆ. ಹ್ಞೂ ಗುರು, ಮತ್ತೆ ರೂಲ್ಡ್ ಔಟ್ ಅಂತೆ. ಅಲ್ಲ, ರೀಸೆಂಟಾಗಿ ಸ್ವಲ್ಪ ದಿನದಿಂದ ನಿಮಗೆ ಅಪ್ಡೇಟ್ ನಾನು ಕೊಟ್ಟಿದ್ದೆ. ನೆನ್ನೆ ಮೊನ್ನೆನೋ ಅಪ್ಡೇಟ್ ಕೊಟ್ಟಂಗೆ ಐತೆ ಇಲ್ಲಿ. ಬುಮ್ರಾ ಪರ್ಫೆಕ್ಟ್ಲಿ ಫಿಟ್ಟು, ಸಬ್ಜೆಕ್ಟಿವ್ ಫಿಟ್ನೆಸ್ ಇಲ್ಲ, ಏನೂ ಇಲ್ಲ, ಪರ್ಫೆಕ್ಟ್ಲಿ ಫಿಟ್ ಇದ್ದಾರೆ, ಕ್ಲಿಯರೆನ್ಸ್ ಸಿಕ್ಬಿಟ್ಟಿದೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಇಂದ, ಪಕ್ಕ ಆಡ್ತಾರೆ ಅನ್ನೋ ಥರನೇ ಅಪ್ಡೇಟ್ ಬಂದಿದ್ದು. ಬಟ್ ಇವಾಗ ನೋಡ್ತು ಅಂತಂದ್ರೆ ರೂಲ್ಡ್ ಔಟ್ ಅಂತ ಅಪ್ಡೇಟ್ ಬರ್ತಿದೆ ಮಾಮ್. ಹೌದು, ಶ್ರೀಲಂಕಾ ಸೀರೀಸ್ಗೆ, ಟೆಸ್ಟ್ ಸೀರೀಸ್ಗೆ 2 ಮ್ಯಾಚ್ಗಳು ಕೂಡ ಅನ್ಅವೈಲೇಬಲ್ ಅಂತೆ. ಸೊ ಆದ್ರಿಂದ ರಿಪ್ಲೇಸ್ಮೆಂಟ್ನ ಅನೌನ್ಸ್ ಮಾಡಬೇಕು ಸೆಲೆಕ್ಷನ್ ಕಮಿಟಿ ಅವರು. ಅಂಡ್ ಬಹುತೇಕವಾಗಿ ಯಾರನ್ನ ಅನೌನ್ಸ್ ಮಾಡ್ಬೋದು ಅಂತ ನಾವು ಅನ್ಕೊಂಡಿದೀವಿ ಅಂತಂದ್ರೆ, ರಣಜಿ ಟ್ರೋಫಿಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿದಂಥ, ಜಮ್ಮು ಕಾಶ್ಮೀರ ಪರವಾಗಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿದಂಥ ಅಕೂಬ್ ನಬಿ ಅವರು ಪರ್ಫಾರ್ಮ್ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಸೆಲೆಕ್ಟ್ ಕೂಡ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ಅವ್ರು ಬಿಟ್ಟು ಬೇರೆಯವ್ರನ್ನ ಸೆಲೆಕ್ಟ್ ಮಾಡ್ತು ಅಂತಂದ್ರೆ ಇಂಡಿಯಾ ಚೂತ್ಯ ಮಾಡ್ದಂಗೆ ಸೆಲೆಕ್ಷನ್ ಕಮಿಟಿ ಅವರು. ಅವರೇ ಸೆಲೆಕ್ಟ್ ಮಾಡಬೇಕು, ಬೇರೆ ಯಾರು ಇಲ್ಲ, ಅವ್ರನ್ನೇ ಸೆಲೆಕ್ಟ್ ಮಾಡಬೇಕು, ಅವರೇ ಪರ್ಫೆಕ್ಟು. ಇವ್ರು ಮತ್ತೋ ಇನ್ನೊಬ್ರನ್ನ ಕರ್ಕೊಂಬರೋದು, ಹೊಸಬ್ರನ್ನ ಕರ್ಕೊಂಬರೋದು ಅದೆಲ್ಲ ಮಾಡ್ತು ಅಂತಂದರೆ ಒಂಥರ ಕ್ಲಿಯರ್ ಕಟ್ ಕ್ಲಾರಿಟಿ ಇನ್ನೇನು ಮಾಡ್ತಾ ಇದೆ ಸೆಲೆಕ್ಷನ್ ಕಮಿಟಿ ಅವರು. ಸಿಕ್ಕಾಪಟ್ಟೆ ಗೊಂದಲದಲ್ಲಿದ್ದಾರೆ ಸೆಲೆಕ್ಷನ್ ಕಮಿಟಿ ಅಂತಲೇ ಅನ್ಕೊಬೇಕು. ಆ್ಯಂಡ್ ಸಿಕ್ಕಾಪಟ್ಟೆ ಪಾಲಿಟಿಕ್ಸ್ ನಡೀತಿದೆ ಅಂತ ಅನ್ಕೊಬೇಕು. ಇವ್ರ ಜಾಗದಲ್ಲಿ ಬೇರೆಯವರು ರಿಪ್ಲೇಸ್ಮೆಂಟ್ ಆಗಿ ಬಂತು ಅಂದರೆ ಅಕ್ಯೂಬ್ ನಬಿಗೆ ಮಾತ್ರ ಅವಕಾಶ, ಬೇರೆ ಯಾರಿಗೂ ಇಲ್ಲಿ ಅವಕಾಶ ಕೊಡುವಂಥ ಸೀನೇ ಇಲ್ಲ, ಚಾನ್ಸೇ ಇಲ್ಲ. ಕೊಡ್ತು ಅಂತಂದರೆ ನಡೀತಾ ಇದೆ ಪಾಲಿಟಿಕ್ಸ್ ಅಂತ, ಇಂಟರ್ನಲ್ ಪಾಲಿಟಿಕ್ಸ್ ಅಂತ ಕ್ಲಿಯರ್ ಕಟ್ ಆಗಿ ಅನ್ಕೊಳ್ಳಿ. ಮುಂಚೆ ನಡೀತಿದೆ, ಇನ್ನೂ ಡೀಪಾಗಿ ನಡೀತಾ ಇದೆ ಅಂತ ಅನ್ಕೊಬೇಕು ಅಷ್ಟೇ. ಬುಮ್ರಾ ಅವ್ರಿಗೆ ಏನಾಗಿದೆ ಅಲ್ಲ ಗುರು, ಬಿಗ್ಗೆಸ್ಟ್ ಕನ್ಸರ್ನ್ ಬುಮ್ರಾ ಅವ್ರು ನೋಡಿ. ಆಲ್ಮೋಸ್ಟ್ 2 ವರ್ಷ ಅವರು ಚಾಂಪಿಯನ್ಸ್ ಟ್ರೋಫಿ ಆದಾಗಿಂದ ಓಡಿನೇ ಆಡಿಲ್ಲ, ಆಲ್ಮೋಸ್ಟ್ ಆಡಿಲ್ಲ. ಇವಾಗಲೇ ಬಂದಿದ್ದು ODIಸ್ಗೆ. ಆ್ಯಂಡ್ ಸಿಕ್ಕಾಪಟ್ಟೆ ರೆಸ್ಟ್ಗಳು, ಸಿಕ್ಕಾಪಟ್ಟೆ ವರ್ಲ್ಡ್ ಕಪ್ ನೋಡಿ, ವರ್ಲ್ಡ್ ಕಪ್ ಆದ ನಂತರ ಅವ್ರಿಗೆ ಅಡ್ವೈಸ್ ಮಾಡಿರಂತೆ. ಅವಾಗಲೇ ನೀ ಪ್ರಾಬ್ಲಮ್ ಅವ್ರಿಗೆ ಸ್ವಲ್ಪ ಇತ್ತು, ನಿಗಲಿತ್ತು ಅವ್ರಿಗೆ. ಸೊ ಅವಾಗಲೇ ಇಂಜೆಕ್ಷನ್ ಎಲ್ಲ ತೊಗೊಳ್ಳಿ ಅಂತ ಅವ್ರಿಗೆ ಸಜೆಸ್ಟ್ ಮಾಡಿದ್ರಂತೆ. ಆ್ಯಂಡ್ ಅವರು ಇಂಜೆಕ್ಷನ್ ಕೂಡ ತೊಗೊಂಡ್ರಂತೆ. ಆ್ಯಂಡ್ ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ನ, ನೀ ಪ್ರಾಬ್ಲಮ್ಗೆ ಬೇಕಾದ ಟ್ರೀಟ್ಮೆಂಟ್ನ ಎಲ್ಲ ಮಾಡ್ಕೊಂಡಿದ್ರಂತೆ. ಸೊ ಲೆಫ್ಟ್ ನೀಗೆ ಅವ್ರಿಗೆ ಪ್ರಾಬ್ಲಮ್ ಇದೆ. ಗೊತ್ತೇ ನಿಮಗೆ, ರೀಸೆಂಟಾಗಿ ODI ಸೀರೀಸ್ಗೆ ಬಂದರು ಇಂಗ್ಲೆಂಡ್ ಅಗೇನ್ಸ್ಟು. ಅದು ಲಾಸ್ಟ್ ಮ್ಯಾಚ್ ಕೂಡ ಅವರು ಆಡಲಿಲ್ಲ. ಏನಕ್ಕೆ ಅಂದರೆ ನೀ ಪ್ರಾಬ್ಲಮಿಂದನೇ ಆಡಲಿಲ್ಲ. ಸೊ ಆ ಇಂಜುರಿ ಏನಿದೆ, ಸೊ ಆ ನಿಗಲ್ ಏನಿದೆ, ಸೊ ಅದನ್ನ ಕ್ಯಾರಿ ಫಾರ್ವರ್ಡ್ ಆಗಿದೆ ಅಂತೆ. ಆ್ಯಂಡ್ ಸೆಲೆಕ್ಟರ್ಸ್ ಏನಿದ್ದಾರೆ, BCCI ಏನಿದೆ, ರಿಸ್ಕ್ ತಗೊಳ್ಳೋದಕ್ಕೆ ಇಷ್ಟಪಡ್ತಿಲ್ಲ. ಬುಮ್ರಾ ವಿಚಾರದಲ್ಲಿ ಪ್ರಿಸರ್ವ್ ಮಾಡಬೇಕು. ಶ್ರೀಲಂಕಾ ಮೇಲೆ ನಾವು ಸೀರೀಸ್ನ ಗೆಲ್ಲಬೇಕು ಅನ್ನೋ ಮಾತ್ರಕ್ಕೆ ನಾವು ಬಿಗ್ ಟೂರ್ನಮೆಂಟ್ಸ್ಗಳನ್ನ ಮಿಸ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಬುಮ್ರಾ ಮಿಸ್ ಆಗ್ತಾರೆ ಅಂತಂದರೆ ಬಿಗ್ ಟೂರ್ನಮೆಂಟ್ಸ್ ನೋಡಿ, ಏಷ್ಯನ್ ಗೇಮ್ಸ್ ಬರ್ತಿದೆ. ಇವಾಗ ನೆಕ್ಸ್ಟ್ ಏಷ್ಯನ್ ಗೇಮ್ಸಲ್ಲಿ ನಾವು ನೋಡೋಕ್ಕಾಗೋದು ನೋಡಿ, ಮೆಗಾ ಇವೆಂಟ್ಸ್ ನೋಡಿ ಬರ್ತಾ ಇರೋದು ನಮಗೆ ODI ವರ್ಲ್ಡ್ ಕಪ್ಪು. ಅದಕ್ಕೆ ಬೇಕಾಗಿರೋ ಥರ ಇರೋವಂಥದ್ರಲ್ಲಿ ಮಾತ್ರ ಇಡ್ತಾ ಇದ್ದಾರೆ. ಜೊತೆಗೆ ಒಂದು ಮೆಗಾ ಇವೆಂಟು, ಅದ್ರಲ್ಲಿ ಮಾತ್ರ ಬುಮ್ರಾ ಅವ್ರನ್ನ ಇಡ್ತಾ ಇದ್ದಾರೆ. ಇನ್ನು ಕೆಲ್ಸಕ್ಕೆ ಬರ್ತಿರೋಂಥ T20 ಸೀರೀಸು, ಆ ಸೀರೀಸ್ ಈ ಸೀರೀಸು, ಹೌದು ಕೆಲ್ಸಕ್ಕೆ ಬರಲ್ಲ ಅಂತ ಹೇಳ್ತಿಲ್ಲ. ಬಟ್ ಇವಾಗ ಸದ್ಯದಲ್ಲಿ ಅಂತ ಮಾಡಿದ ಏನಿಲ್ಲ, T20 ಸೀರೀಸ್ ಆಡಲೇಬೇಕು ಬುಮ್ರಾ ಅನ್ನೋ ಥರ ಎಲ್ಲ ಏನೂ ಇಲ್ಲ. ಸೊ ನೋಡಿ, ಪ್ರಿಸರ್ವ್ ಮಾಡ್ತಾ ಇದ್ದಾರೆ ಬುಮ್ರಾನ, ಸಿಕ್ಕಾಪಟ್ಟೆ ಪ್ರಿಸರ್ವ್ ಮಾಡ್ತಿದ್ದಾರೆ. ಆ್ಯಂಡ್ ರಿಪೀಟೆಡ್ ಅಷ್ಟು ಪ್ರಿಸರ್ವ್ ಮಾಡಿದ್ರು ಕೂಡ, ಅಷ್ಟು ವರ್ಕ್ಲೋಡ್ನ ಮ್ಯಾನೇಜ್ ಮಾಡಿದ್ರು ಕೂಡ, ಅವ್ರನ್ನ ಜಾಸ್ತಿ ಆಡಿಸಿಲ್ಲ ಅಂದ್ರೂ ಕೂಡ ಅವ್ರಿಗೆ ಆಗ್ತಾ ಇದೆ ಇಂಜುರೀಸ್ಗಳು, ಅಂದ್ರೆ ನಿಗಲ್ಸ್ ಆಗ್ತಾ ಇದೆ ಅವ್ರಿಗೆ. ಸೊ ಇದು ಬಿಗ್ಗೆಸ್ಟ್ ಥಿಂಗ್ ಟು ವರಿ ಆಬ್ವಿಯಸ್ಲಿ. ಆಸ್ ಎ ಬೌಲರು ಸಿಕ್ಕಾಪಟ್ಟೆ ಇಂಜುರೀಸ್ಗಳನ್ನ ಬುಮ್ರಾ ನೋಡ್ಬಿಟ್ಟಿದ್ದಾರೆ ಅವರ ಕೆರಿಯರ್ ಅಲ್ಲಿ. ಆ್ಯಂಡ್ ಅದು ರಿಪೀಟೆಡ್ ಆಗಿ ಬರ್ತಾನೆ ಇದೆ. ಸೊ ಇದು ಬಿಗ್ ಥಿಂಗ್ ಟು ವರಿ. ಬರೀ ಇವ್ರು ಮಾತ್ರ ಅನುಭವಿಸ್ತಾ ಇದ್ದಾರೆ ಇಂಜುರೀಸ್ಗಳನ್ನ ಅಂತಲ್ಲ, ಬೇರೆಯವ್ರು ಕೂಡ ಅನುಭವಿಸಿದ್ದಾರೆ. ಬಟ್ ಇವ್ರು ರಿಪೀಟೆಡ್ ಆಗಿ ಅನುಭವಿಸ್ತಾ ಇದ್ದಾರೆ, ಬೇರೆಯವರು ಕೂಡ ರಿಪೀಟೆಡ್ ಆಗಿ ಅನುಭವಿಸಿದ್ದಾರೆ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ ಇಷ್ಟೊಂದು ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ ಮಾಡಿದ್ರು ಕೂಡ, BCCI ಮಾಡಿದ್ರು ಕೂಡ. ನೋಡಿ, ಅವ್ರು ಆಡೇ ಇಲ್ಲ. IPL ಆದಮೇಲೆ ಸೀರೀಸ್ ಇತ್ತು, ಅಲ್ಲಿ ಜಿಂಬಾಬ್ವೆ ಸೀರೀಸ್ ಇತ್ತು, ಜೊತೆಗೆ T20 ಸೀರೀಸ್ ಅಂತ ಬಂದಾಗ ಇಂಗ್ಲೆಂಡ್ ಸೀರೀಸ್ ಇತ್ತು, T20 ಸೀರೀಸು, ಆಮೇಲೆ ಐರ್ಲೆಂಡ್ ಸೀರೀಸ್ ಇತ್ತು. ಅವ್ರಿಗೆ ಯಾವ್ದು ಅವಕಾಶನೇ ಕೊಟ್ಟಿಲ್ಲ. ಆಡಿಸಿದ ODI ಸೀರೀಸು 3 ಮ್ಯಾಚ್ ODI ಸೀರೀಸು, ಅದು 2 ಮ್ಯಾಚ್ ನೆಟ್ಗಾಡಿದ್ರೆ 3ನೇ ಮ್ಯಾಚ್ ಇಲ್ಲ ಬುಮ್ರಾ. IPL ಕರೆಕ್ಟಾಗಿದ್ರು, ಅದಾದ್ಮೇಲೆ ಆದಂಥ ಇಂಜುರಿ ಇದು, ನಿಗಲ್ ಇದು. ಹೌದು, ನೀ ಪ್ರಾಬ್ಲಮ್ ಅವ್ರಿಗೆ ಮುಂಚೆಯಿಂದನೂ ಇದೆ. T20 ವರ್ಲ್ಡ್ ಕಪ್ ಆದಾಗಿಂದ ಕೂಡ ಅವ್ರಿಗೆ ನೀ ಪ್ರಾಬ್ಲಮ್ ಅನ್ನೋದು ಇದೆ. ಸೊ ಸೀರಿಯಸ್ ಥಿಂಗ್ ಟು ವರಿ ಆಗಿದೆ. BCCIಗೆ ಮಾನಿಟರ್ ಮಾಡಬೇಕು. ಆಬ್ವಿಯಸ್ಲಿ ಅವರು ಜಾಸ್ತಿ ರಿಸ್ಕ್ ತಗೊಳ್ಳೋದಕ್ಕೆ ಇಷ್ಟಪಡ್ತಿಲ್ಲ. ಅವ್ರು ಕೊಟ್ಟಿರೋಂಥ ಕ್ಲಾರಿಟಿನೇ ಇದು, ನಾವು ಜಾಸ್ತಿ ರಿಸ್ಕ್ ತಗೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಬುಮ್ರಾ ವಿಚಾರದಲ್ಲಿ ನಾವು ಅವ್ರನ್ನ ಪ್ರಿಸರ್ವ್ ಮಾಡಬೇಕು. ಸೊ ಸ್ವಲ್ಪ ನಿಗಲ್ಲಿದೆ ಅವರಿಗೆ. ಸೊ ಅದನ್ನ 100% ಶಾರ್ಟಾಗಿ ಫಿಟ್ ಆದರೆ ಮಾತ್ರ ನಾವು ಅವ್ರನ್ನ ಆಡಿಸ್ತೀವಿ ಟೆಸ್ಟ್ ಸೀರೀಸಲ್ಲಿ ಅಂತ ಕ್ಲಿಯರ್ ಕಟ್ ಕ್ಲಾರಿಟಿನ ಕೊಟ್ಟಿದ್ದಾರೆ. ಆ್ಯಂಡ್ ಟೆಸ್ಟ್ ಸೀರೀಸ್ ಅಂತ ಬಂದಾಗ ಗೊತ್ತಿಲ್ಲ, ಲಾಂಗ್ ಸ್ಪೆಲ್ಸ್ಗಳನ್ನ ಹಾಕಬೇಕು. ಏನು ಬರೀ 5 ಓವರ್ ಅಥವಾ 10 ಓವರ್ ಅಲ್ಲ, ಸಿಕ್ಕಾಪಟ್ಟೆ ಲಾಂಗ್ ಸ್ಪೆಲ್ಸ್ ಅನ್ನೋದು ಇರುತ್ತೆ. ಸೊ ಇಲ್ಲಿ ಇನ್ನೂ ಇಂಜುರಿ ಆಗೋದು ಬೇಡ, ಡೀಪ್ ಇಂಜುರಿ ಆಗೋದು ಬೇಡ. ಯಾಕಂದರೆ ಕೆಲವೊಂದು ಟೈಮ್ ಹೆಂಗಾಗುತ್ತೆ ಅಂದರೆ, ಒಂದು ಪ್ಲೇಯರ್ಗೆ ಒಂದು ಡೀಪ್ ಇಂಜುರಿ ಆಗೋಗ್ಬಿಡ್ತು ಅಂದರೆ ವರ್ಷಗಟ್ಟಲೆ ಬೇಕಾಗ್ಬಿಡುತ್ತೆ. ಸೊ ನಾವು ಅಷ್ಟೊಂದು ರಿಸ್ಕ್ ತಗೊಳ್ಳೋದು ಬೇಡ ಶ್ರೀಲಂಕಾ ಸೀರೀಸ್ಗೋಸ್ಕರ ಅಂತ ಪ್ರಿಸರ್ವ್ ಮಾಡ್ತಾ ಇದ್ದೀವಿ ಅಂತ ಕ್ಲಾರಿಟಿನ ಕೊಟ್ಟಿದ್ದಾರೆ. ಸೊ ನೀವೇನಂತೀರ ಗೊತ್ತಿಲ್ಲ ನನಗೆ. ಸೊ ಪ್ರಿಸರ್ವ್ ಮಾಡ್ತೀವಿ ಅಂತ ಸಿಕ್ಕಾಪಟ್ಟೆ ಸಲ ಬರ್ತಾ ಇದೆ ಬುಮ್ರಾ ಅವರ ವಿಚಾರದಲ್ಲಿ. ಅವರು ಏನು ಪ್ರಿಸರ್ವ್, ಅವ್ರು ಆಡೋದೇ ಮರ್ತೋಗ್ಬಿಡ್ಬೇಕು, ಹಂಗೆ ಪ್ರಿಸರ್ವ್ ಮಾಡ್ತಿದ್ರಲ್ಲ ನೀವು ಅನ್ನೋ ಥರ ಸ್ವಲ್ಪ ಜನ ಅನ್ಕೊಂತಾರೆ. ಸಾಕಷ್ಟು ಜನ ಹೇಳ್ತಾರೆ ಇವಾಗ, ಗುರು ನಾವು ಅವಾಗಿನ ಕಾಲದ ಕ್ರಿಕೆಟರ್ಸ್ನ ನೋಡ್ತಾ ಇದ್ವಲ್ಲಮ್ಮ, ಸ್ವಲ್ಪ ಜನರೇಷನ್ ಹಿಂದಕ್ಕೆ ಹೋಗಿ ಅಲ್ಲಿ ನೀವು ಎಸ್ ಮ್ಯಾಚ್ಗಳನ್ನ ಆಡೋರು, ODI ಮ್ಯಾಚ್ಗಳನ್ನ ಆಡೋರು, ಟೆಸ್ಟ್ ಮ್ಯಾಚ್ಗಳನ್ನ ಆಡೋರು, ಬಂದು ಬೌಲಿಂಗ್ ಮಾಡೋರು, ರಿಕವರಿನೂ ಕೂಡ ಹಂಗೆ ಆಗೋರು. ಸೊ ಇವಾಗ ಏನಮ್ಮ ಇಷ್ಟೊಂದು ರಿಕವರಿ ತೊಗೊತಾ ಇದ್ದೀರಾ, ರಿಕವರ್ ಆಗಬೇಕು, ಅವ್ರಿಗೆ ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ ಬೇಕು ಅಂತ ಹೇಳ್ತಿದ್ದೀರಾ. ಏನು ನಡೀತಾ ಇದೆ ಇಲ್ಲಿ ಕ್ರಿಕೆಟಲ್ಲಿ?
ಅಷ್ಟು ಫಿಟ್ ಇಲ್ವಾ ಬುಮ್ರಾ ಅವರು ಅನ್ನೋ ಥರ ಕ್ವಶನ್ ಅಂತೂ ಖಂಡಿತ ಬಂದೇ ಬರುತ್ತೆ.